ಅರ್ಧ ಗಂಟೆಯ ವ್ಯಾಖ್ಯಾನ ಗುರುಗಳ ಆಜ್ಞೆಯಂತೆ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ತಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ನಂದಮಾಧವಂ. ನಾರಾಯಣಂ ಸ್ತುತ್ಯಂ ದೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. Last time, the 42nd shloka of the 6th chapter, the commentary was stopped last Sunday. 42ನೇ ಶ್ಲೋಕ 6ನೇ ಅಧ್ಯಾಯ ಅಲ್ಲಿಗೆ ಬಂದಿತ್ತು ವ್ಯಾಖ್ಯಾನ. ಮಹಾಪುರುಷರು ಏನು ಹೇಳಿದ್ದಾರೆ, ಇದರಲ್ಲಿ ಮುಖ್ಯವಾದ ಏನು ಅಂದರೆ 41, 42, the two shlokas, 41st and 42nd, they are the greatest two important points which a Lord has mentioned for the benefit of all the sadhakas or spiritual aspirants. ನಮ್ಮ ಸಾಧಕರಿಗೆ ಅನುಕೂಲವಾಗತಕ್ಕಂತಹ ಅತ್ಯಂತ ಮುಖ್ಯವಾದ ವಿಷಯಗಳನ್ನು ಎರಡು ರೀತಿಯಲ್ಲಿ ಭಗವಂತ ತಿಳಿಸಿದ್ದಾನೆ. ಸಾಧನಾ ಮಾರ್ಗದಲ್ಲಿ ಪರಮ ಪುರುಷಾರ್ಥವಾದ ಆತ್ಮ ಸಾಕ್ಷಾತ್ಕಾರ ಅಥವಾ ಮೋಕ್ಷವನ್ನ ಹೊಂದದೆ, ಅದಕ್ಕಿಂತ ಮೊದಲೇ ಮೋಕ್ಷವನ್ನು ಪಡೆಯುವ ಮೊದಲೇ ಮರಣ ಬಂದರೆ ಏನಾಗುತ್ತೆ ಅನ್ನೋದಕ್ಕೆ ಭಗವಂತ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾನೆ. ಭಗವಂತನ ವಚನ ಮನುಷ್ಯ ಮಾತ್ರದವರು ಹೇಳಿದ್ದಲ್ಲ ಅಂತ. ಏನು? ಯಾವತ್ತಿದ್ರೂ ಸಾಧನಾ ಮಾರ್ಗದಲ್ಲಿರ್ತಕ್ಕಂತಹ ಆಧ್ಯಾತ್ಮ ಜೀವನದಲ್ಲಿ ದುರ್ಗತಿ ಅನ್ನೋದು ಇಲ್ಲವೇ ಇಲ್ಲ, ನಾಶ ಅನ್ನೋದು ಇಲ್ಲವೇ ಇಲ್ಲ. ಅದು ಬಹಳ ಸ್ಪಷ್ಟವಾಗಿ ಭಗವಂತ ಹೇಳಿದ್ದಾನೆ. ನಥಿಂಗ್ ಈಸ್ ಟರ್ನ್ಡ್ ಆಸ್ ಅ ವೇಸ್ಟ್ ಆಸ್ ಫಾರ್ ಎಸ್ ಸ್ಪಿರಿಚುವಲ್ ಸಾಧನ ಇಸ್ ಕನ್ಸರ್ನ್ಡ್. ಎವ್ರಿಥಿಂಗ್ ಇಸ್ ಫ್ರೂಟ್ಫುಲ್. ದೇರ್ ಇಸ್ ಆಲ್ವೇಸ್ ಸದ್ಗತಿ, ಬಟ್ ದೇರ್ ಇಸ್ ನೋ ದುರ್ಗತಿ ಅಟ್ ಆಲ್. ಎರಡು ವಿಧದಲ್ಲಿ ಭಗವಂತ ಹೇಳಿಬಿಟ್ಟಿದ್ದಾನೆ. Before emancipation, if the death devours the body, if the death occurs, what happens to the sadhaka? The question of Arjuna. And he mentioned, Lord has mentioned, ಭಗವಂತ ಹೇಳಿದ್ದಾರೆ ಎರಡು ರೀತಿಯ ಗತಿ ಇದೆ ಅಂತ. ಪುಣ್ಯಲೋಕಗಳಲ್ಲಿ ಶಾಶ್ವತವಾಗಿ ಅಂದರೆ ಸಾವಿರಾರು ವರ್ಷ ಆನಂದದಲ್ಲಿದ್ದು ಪುನಃ ಮತ್ತೆ ಮರುಜನ್ಮದಲ್ಲಿ ಮಾನವನಾಗಿ ಹುಟ್ಟುತ್ತಾನೆ. ಮಾನವನಾಗಿ ಮರುಜನ್ಮ ಬರುತ್ತೆ ಅಂದ್ರೆ ಯಾವ ರೀತಿ ಆಗುತ್ತೆ ಅಂದ್ರೆ, ಯೋಗಾಭ್ಯಾಸ, ಧ್ಯಾನಾಭ್ಯಾಸ ಅಥವಾ ಆಧ್ಯಾತ್ಮಿಕ ಸಂಪತ್ತನ್ನು ಹೊಂದಿರತಕ್ಕಂತಹ ಕುಲೀನ ಶ್ರೀಮಂತರ ಮನೆಯಲ್ಲಿ ಹುಟ್ಟಬಹುದು ಪುನರ್ಜನ್ಮ, ಅಥವಾ ಮರಣ ಹೊಂದಿದ ನಂತರ ಸ್ವರ್ಗಲೋಕಕ್ಕೆ ಪುಣ್ಯಲೋಕಕ್ಕೆ ಹೋಗದೇನೆ ಶೀಘ್ರದಲ್ಲಿಯೇ ಯೋಗಿಗಳ ವಂಶದಲ್ಲಿ ಮರುಜನ್ಮ ಆಗಬಹುದು. ಆ ಎರಡನೇ ಪ್ರಕಾರದ ಜನ್ಮ ಯೋಗಿಗಳ ವಂಶದಲ್ಲಿ, ಯೋಗಿಗಳ ಕುಲದಲ್ಲಿ ಆಗ್ತಕ್ಕಂಥದ್ದು ಅತ್ಯಂತ ದುರ್ಲಭತರ. ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್. ಲಾಸ್ಟ್ ಟೈಮ್ ಇಟ್ ವಾಸ್ ಸೆಡ್. ಲಾರ್ಡ್ ಸೇಸ್, ಯು ವಿಲ್ ಬಿ ರೀಬಾರ್ನ್ in the lineage of Brahmajnanis or Mahatmas. In case your sadhana is not fulfilled in this birth, that means in the next birth, it is undoubtedly it is going to be fulfilled. The goal will be reached ಅಂತ ಅರ್ಥ. ಇದು ಬಹಳ ಸೂಚ್ಯವಾಗಿ ಭಗವಂತ ಹೇಳ್ತಾ ಇರೋ ಮಾತು. ಸಾಮಾನ್ಯ ಮನುಷ್ಯರಿಗೆ ಇದು ಅರ್ಥ ಆಗೋದು ಕಷ್ಟ ಅಂತ ಎಲ್ಲ ಮಹಾತ್ಮರು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಇದು ಸಾಧಕರಿಗೆ ಹೆಚ್ಚು ಅನ್ವಯ ಆಗತಕ್ಕಂತಹ ಉಪದೇಶ ಆದ್ದರಿಂದ
ಅವರಿಗೆ ಇದು ಅರ್ಥ ಆಗುತ್ತೆ. ಆದ್ದರಿಂದಲೇ ಭಗವಂತನ ಒಂದು ವಚನ ಈ ಅಧ್ಯಾಯದಲ್ಲಿ ಬಹಳ ಮುಖ್ಯವಾದ್ದು ಅಂತ ಗುರುಗಳು ಹೇಳ್ತಾ ಇದ್ರು. ಯಾವುದು? ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ನ ಗಚ್ಚತಿ. ನಮ್ಮ ಗುರುಗಳು ಅದನ್ನು ಬಹಳ ಸ್ಪಷ್ಟವಾಗಿ ಹೇಳೋರು. ಈವನ್ an ounce of practice of sadhana will take you to the salvation rather than learning tons and tons of theory or having tons of theoretical knowledge. ಅಗಾಧವಾದ ಶಾಸ್ತ್ರ ಪಾಂಡಿತ್ಯ, ಆಳವಾದ ಶಾಸ್ತ್ರ ಪಾಂಡಿತ್ಯ, ಪ್ರವಚನ ಸಾಮರ್ಥ್ಯ, ವೇದಗಳ ಅಧ್ಯಯನ, ಶಾಸ್ತ್ರದ ಅಧ್ಯಯನ ಇವೆಲ್ಲವೂ ಇದ್ದರೂ ಸಹ ಮನುಷ್ಯ ಪ್ರಕಾಂಡ ಪಂಡಿತ ಅಂತ ಹೆಸರು ಪಡೆದರೂ ಸಹ ಸಾಧನೆಯ ಒಂದು ಅಂಶವೂ ಆತನಲ್ಲಿ ಇಲ್ಲದೇ ಇದ್ರೆ, ಕೊಂಚವೂ ಸಾಧನೆ ಮಾಡದೇ ಇದ್ರೆ, ಸ್ವತಃ ಸಾಧನೆ ಮಾಡ್ತಾ ಇದ್ರೆ ಇವೆಲ್ಲ ಈ ಪುಸ್ತಕ ಜ್ಞಾನ ವ್ಯರ್ಥ. ಗುರುಗಳು ಹೇಳ್ತಾ ಇದ್ರು ಮಾತು. ಎನ್ ಔನ್ಸ್ ಆಫ್ ಪ್ರಾಕ್ಟೀಸ್ is always better than tons of theoretical knowledge ಅಂತ. ಭಗವಂತ ಹೇಳಿದ ನಂತರ ಮುಂದಿನ ಶ್ಲೋಕಗಳಿದೆಯಲ್ಲ, 2-3 ಶ್ಲೋಕಗಳು, ಪುನರ್ಜನ್ಮ ಆಗುತ್ತೆ. ಶ್ರೀಮತಾಂ ಗೇಹೆ, ಕುಲೀನರೋ ಸದಾಚಾರ ಸಂಪನ್ನರೋ ಶ್ರೀಮಂತರೂ ಆದ ಮನೆಗಳಲ್ಲಿ ನಿನ್ನ ಪುನರ್ಜನ್ಮ ಆಗುತ್ತೆ, ಅಥವಾ ಯೋಗಿಗಳ ವಂಶದಲ್ಲಿ ಪುನರ್ಜನ್ಮ ಆಗುತ್ತೆ. ಆ ನಂತರ ಏನು ಅನ್ನೋದನ್ನ ಬಹಳ ರಹಸ್ಯವನ್ನ ಭಗವಂತ ಬಿಡಿಸಿ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ ಭಗವಂತ? ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಈ ಶ್ಲೋಕ ಆದ ನಂತರ ಹೋದ ವಾರ ಇಲ್ಲಿಗೆ ನಿಂತಿತ್ತು. ಇನ್ನು ಮುಂದೆ ಭಗವಂತ ಹೇಳೋದು ಬಹಳ ಮುಖ್ಯ, ಅದು ನಮ್ಮೆಲ್ಲರಿಗೂ ಬಹಳ ಮುಖ್ಯ. ಈ 2 ಶ್ಲೋಕಗಳ ಜೊತೆಗೆ ಈ ಮುಂದಿನ 2 ಶ್ಲೋಕಗಳು ಅಷ್ಟೇ ಮುಖ್ಯ. ಇದನ್ನು ಯಾವಾಗಲೂ ನೆನ್ಪಿಟ್ಕೊಳ್ಬೇಕು. ವಿ ಹ್ಯಾವ್ ಟು ರಿಮೆಂಬರ್ ದೀಸ್ 4 ಶ್ಲೋಕಾಸ್ ವೆರಿ ಕರೆಕ್ಟ್ಲಿ ಆಫ್ ದ 6th ಚಾಪ್ಟರ್ ಭಗವದ್ಗೀತಾ. That is why Mahatmans have number of times they have mentioned one point, that the 6th chapter in Bhagavad Gita is extremely important from the point of spiritual aspirants. Everything is important in Bhagavad Gita. The 6th chapter gives you that total guidance and assurance. That assurance given by Lord himself. ಭಗವಂತನೇ ಕೊಟ್ಟಿರತಕ್ಕಂಥ ಆಶ್ವಾಸ ಇದು. ಸಾರಿ ನಮ್ಮ ಗುರುಗಳು ಹೇಳ್ತಾ ಇದ್ದಿದ್ದು. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತತೋ ಭೂಯ ಸಂಸಿದ್ಧೌ ಕುರು ನಂದನ. Now Lord is coming to the next point that was there in Arjuna's mind, in our mind also. ನಮ್ಮ ಮನಸ್ಸಲ್ಲಿ, ನಿಮ್ಮ ಮನಸ್ಸಲ್ಲಿ, ಎಲ್ಲರ ಮನಸ್ಸಲ್ಲಿ ಇರತಕ್ಕಂಥ ಒಂದು ಸಂದೇಹಕ್ಕೆ ಇಲ್ಲಿ ಭಗವಂತ ವಿಶದವಾಗಿ ಹೇಳ್ತಾ ಇದ್ದಾನೆ. ಪುನರ್ಜನ್ಮ ಆದ ನಂತರದ ಕಥೆ ಏನು ಕೃಷ್ಣ? ಇದು ಅರ್ಜುನನ ಒಳ ಮನಸ್ಸಿನ ಸಂದೇಹ ಆಯಿತು. ಯೋಗಭ್ರಷ್ಟನಾಗಿ ಯೋಗದಲ್ಲಿ ಸಂಸಿದ್ಧಿ ಹೊಂದೋ ಮೊದಲೇ ಆತ ಪತನ ಆಗಬಿಟ್ರೆ, ಮರಣ ಬಂದರೆ, ನೀನು ಹೇಳ್ತಾ ಇದ್ದೀಯಲ್ಲಪ್ಪ ಕೃಷ್ಣ ಆತನ ಪುನರ್ಜನ್ಮ ಆಗತ್ತೆ, ಖಂಡಿತವಾಗಿ ಬರ್ತಾನೆ. ಸರಿ, ಪುನರ್ಜನ್ಮ ಬಂದಲ್ಲಿ ಮತ್ತೆ ಮುಂದೇನು ಅನ್ನೋದಕ್ಕೆ ಉತ್ತರ ಇದೆ. ಭಗವಂತ ಏನು ಹೇಳ್ತಾ ಇದ್ದಾನೆ? ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತತೋ ಭೂಯ ಸಂಸಿದ್ಧೌ ಕುರು ನಂದನ. ಲುಕ್ ಪಾರ್ಥ, ಲುಕ್ ಅರ್ಜುನ, ಪೌರ್ವದೇಹಿಕಂ ಬುದ್ಧಿ ಸಂಯೋಗಂ ತತ್ವ ಲಭತೆ ತಂ. ಪುನರ್ಜನ್ಮವನ್ನು ಹೊಂದಿದಂತಹ ಯೋಗಿಗೆ, ಆ ಯೋಗ ಭ್ರಷ್ಟನಿಗೆ ಹಿಂದಿನ ಜನ್ಮದಲ್ಲಿ ಸಾಧನೆಯನ್ನ ಮಾಡಿ ಸಾಕ್ಷಾತ್ಕಾರ ಗಳಿಸಿಕೊಳ್ಳದೆ ಮತ್ತೆ ಪುನರ್ಜನ್ಮಕ್ಕೆ ಬಂದಿರತಕ್ಕಂತಹ ಯೋಗ ಭ್ರಷ್ಟ ಅಥವಾ ಯೋಗಿ ಸಾಧಕ, ಅಂತಹ ವ್ಯಕ್ತಿ, ಅಂತಹ ಜೀವಾತ್ಮನಿಗೆ ಏನಾಗುತ್ತೆ? ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ. ತನ್ನ ಹಿಂದಿನ ಜನ್ಮದಲ್ಲಿ ಏನು ಸಾಧನೆ ಮಾಡಿದ್ನೋ, ಯಾವ ಭಗವತ್ ಪ್ರಾಪ್ತಿಗೋಸ್ಕರ, ಭಗವಂತನ ದರ್ಶನಕ್ಕೋಸ್ಕರ, ಆತ್ಮಲಾಭಕ್ಕೋಸ್ಕರ ಯಾವ್ಯಾವ ಸಾಧನೆಗಳನ್ನ
ಹಿಂದಿನ ಜನ್ಮದಲ್ಲಿ ಮಾಡಿದ್ನೋ ಅಂತಹ ಸಾಧನೆಗಳು ಎಲ್ಲವೂ ಚಿತ್ತದಲ್ಲೇ ಉಳಿದಿರುತ್ತೆ. ಜೀವಾತ್ಮನೆ ಆ ಸಂಸ್ಕಾರದಲ್ಲೇ ಬಂದಿರುತ್ತೆ ಈ ಜನ್ಮದಲ್ಲಿ, ಮುಂದಿನ ಜನ್ಮದಲ್ಲಿ. ಆ ಸಂಸ್ಕಾರಗಳು ತಾನೇ ತಾನಾಗಿ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಸಂಸ್ಕಾರಗಳು, ಸಾಧನೆಗಳು ಎಲ್ಲವೂ ತಾನೇ ತಾನಾಗಿ ಆ ಜನ್ಮದಲ್ಲಿ ಪ್ರಕಟಗೊಳ್ಳುತ್ತೆ ಅರ್ಜುನ. ತಾನೇ ತಾನಾಗಿ ಆ ವ್ಯಕ್ತಿಯಲ್ಲಿ, ಆ ಜೀವಾತ್ಮನಲ್ಲಿ, ಆ ಸಾಧಕನಲ್ಲಿ ತಾನೇ ತಾನಾಗಿ ಆಟೋಮ್ಯಾಟಿಕಲಿ. ಸೊ ಇನ್ ದ ನೆಕ್ಸ್ಟ್ ಬರ್ತ್ that person easily regains the knowledge of the sadhana which he had done in the previous birth automatically, without any much problem, very easily. Situations appear in such a way, without his own knowledge he will be drawn towards further extensive spiritual sadhana. He may be well read, he may be literate, he may be illiterate, he may be a ಶಾಸ್ತ್ರಜ್ಞಾನಿ or not. ಆತ ಯಾವ ಸ್ಥಿತಿಯಲ್ಲೇ ಇದ್ದರೂ, ಪ್ರಕಾಂಡ ಪಂಡಿತ ಆಗದೇ ಇದ್ರು, ವೇದಗಳನ್ನು ಓದದೇ ಇದ್ರು, ಶಾಸ್ತ್ರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇದ್ರು, ಯಾವುದೇ ಆ ಥರದ ಅಭ್ಯಾಸ ಇಲ್ಲದೇ ಇದ್ರೂ ಸಹ ತಾನೇ ತಾನಾಗಿ ಭಗವತ್ ಕೃಪೆಯಿಂದ ಆ ಹೋದ ಜನ್ಮದ ಸಾಧನಾ ಬಲ ಏನಿದೆಯಲ್ಲ ಸಂಸ್ಕಾರದಲ್ಲಿ, ಅದು ತಾನೇ ತಾನಾಗಿ ಪ್ರಕಟ ಆಗತಕ್ಕಂಥ ಸನ್ನಿವೇಶಗಳನ್ನ ಭಗವಂತನೇ ಉತ್ಪತ್ತಿ ಮಾಡ್ತಾನೆ. ನಾನೇ ಉತ್ಪತ್ತಿ ಮಾಡ್ತೇನೆ ಅರ್ಜುನ, ನೆನ್ಪಿಟ್ಟುಕೋ ಅಂತ ಭಗವಂತ ಹೇಳ್ತಾರೆ. ಆ ಜನ್ಮದಲ್ಲಿ, ಮುಂದಿನ ಜನ್ಮದಲ್ಲಿ ಯೋಗ ಭ್ರಷ್ಟನಾದ ಯೋಗಿಗೆ ಎಲ್ಲವೂ ತಾನಾಗೇ ಸಿಗೋ ಹಾಗೆ. ಎಷ್ಟೋ ಸಂದರ್ಭದಲ್ಲಿ ಆ ಮುಂದಿನ ಜನ್ಮವೇ ಕಡೆ ಜನ್ಮ. ಭಗವಂತ ಹೇಳ ಪ್ರಕಾರ ಹಿಂದಿನ ಜನ್ಮ ಎಲ್ಲ ಸಾಧನೆ ಮಾಡಾಗಿದೆ, ಇನ್ನ ಸಾಕ್ಷಾತ್ಕಾರ ಆಗುವ ಕೊನೆಯ ಘಟ್ಟದಲ್ಲಿ ಪ್ರಾಣ ಹೋಗಿದೆ. ಆದ್ದರಿಂದ ಆತನಿಗೆ ಯೋಗಭ್ರಷ್ಟ ಅಂತ ಹೆಸರು. ವಿ ಹ್ಯಾವ್ ಟು ರಿಮೆಂಬರ್ ಒನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹಿಯರ್. ಯೋಗಭ್ರಷ್ಟ ವರ್ಡ್ ಈಸ್ ಎ ವೆರಿ ಇಂಪಾರ್ಟೆಂಟ್ ವರ್ಡ್, should be used in the highest sense of respect, not derogatory word. Yoga Brashta means he is highest Santa, a Mahapurusha who has done complete sadhana in the previous birth, but for some reason sadhana was not 100% complete before actual realization. At the doorstep of realization, he has left the body. Such a person is called Yoga Brashta. Don't get confused the word Brashta. Brashta word nowadays in our empirical worldly life, we use the word Brashta means the one who is a derogatory, as a derogatory remark to a person who has no ethical values or moral values. ಸೊ ಅದಕ್ಕೆ ನೀವು ಹೋಲಿಸಬಾರದು. ಯೋಗಭ್ರಷ್ಟ ಅಂದ್ರೆ ಇಲ್ಲಿ ಮಹಾತ್ಮ ಅಂತ ಸಾಧನಾ ಪದದಲ್ಲಿ ಕೊನೆಯ ಗಳಿಗೆಯಲ್ಲಿ ಸಾಕ್ಷಾತ್ಕಾರವಾಗದೆ ಒಂದು ಜನ್ಮ ಬಂದಿರ್ತಾರೆ, ಮುಂದಿನ ಜನ್ಮಕ್ಕೆ ಹೋಗಿರೋದು. ಆ ಮುಂದಿನ ಜನ್ಮವೇ ಹೆಚ್ಚು ಕಡಿಮೆ ಕಡೆ ಜನ್ಮ ಆಗಿಬಿಡುತ್ತೆ. ಹೋದ ಸಲ ಹೇಳಿದಾಗೆ ಭರತ ಮಹಾಮುನಿ ಉದಾಹರಣೆ. ಭರತ ಚಕ್ರವರ್ತಿ ಸಾಧನಾ ಮಾರ್ಗದಲ್ಲಿ ಕೊನೆಗಾಲದಲ್ಲಿ ಮಾಯೆ ಪ್ರಭಾವದಿಂದ ಎಡವಿದ್ದರಿಂದ ಜಿಂಕಿಯಾಗಿ ಹುಟ್ಟಬೇಕಾಯಿತು. ತಕ್ಷಣವೇ ಆ ಜಿಂಕಿಯಾಗಿ ಹುಟ್ಟಿದರೂ ಸಹ ಪೂರ್ವಜನ್ಮದ ಸಂಸ್ಕಾರದ ಪ್ರಭಾವ ಇದ್ದಿದ್ದರಿಂದ ಎಲ್ಲವೂ ನೆನಪಿತ್ತು. ನಾನು ಎಲ್ಲಿ ತಪ್ಪದೆ, ಏನು ತಪ್ಪು ಕೆಲಸ ಮಾಡಿದೆ. ಆದ್ದರಿಂದ ಜಿಂಕೆ ಆದಾಗಲೇ ಆತನಿಗೆ ಜ್ಞಾನ. ಆದರೆ ನಮ್ಮ ಶಾಸ್ತ್ರದ ಧರ್ಮಗ್ರಂಥಗಳ ಪ್ರಕಾರ, ಕರ್ಮ ಸಿದ್ಧಾಂತ ನಿಯಮದ ಪ್ರಕಾರ ಸಾಕ್ಷಾತ್ಕಾರ ಗಳಿಸಬೇಕು ಅಂದ್ರೆ ಮಾನವ ಜನ್ಮವೇ ಬರಬೇಕು. ಆದ್ದರಿಂದ ಜಿಂಕಿಯಾಗಿ ಹುಟ್ಟಿ ಆತ ಪುಲಹ ಮಹರ್ಷಿಗಳ ಆಶ್ರಮದಲ್ಲಿ ಸೇರಿ ತನ್ನ ಕೊನೆಗಾಲವನ್ನು ಜಿಂಕೆಯ ರೂಪದಲ್ಲಿ ಕಳೆದು ಮತ್ತೆ ಮಾನವನಾಗಿ ಬಂದಲ್ಲ. ಆಗ ಜಡಭರತ ಅಂತ ಹೆಸರು ಬಂತಲ್ಲ. ಹುಟ್ಟಾನೆ ಆತ ಮಹಾಜ್ಞಾನಿ ಆಗಿಬಿಟ್ಟ. ಮತ್ತೆ ಯಾವ ಸಂಸ್ಕಾರ ಬೇಕಾಗಿಲ್ಲ, ಮತ್ತೆ ಯಾವ ಸಿದ್ಧತೆಯೂ ಬೇಕಾಗಿಲ್ಲ, ಯಾವ ಗುರುವೂ ಬೇಕಾಗಿರಲಿಲ್ಲ. ಇದು ನೆನ್ಪಿಟ್ಕೊಳ್ಬೇಕು. ವಿ ಹ್ಯಾವ್ ಟು ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್. ಆದ್ದರಿಂದ ಮುಂದಿನ ಜನ್ಮದಲ್ಲಿ ಈ ಯೋಗಭ್ರಷ್ಟನು ಇನ್ನೂ ಹೆಚ್ಚು ಯೋಗ ಸಾಧನೆಯಲ್ಲಿ ತನ್ನನ್ನು ತಾನೇ ತೊಡಗಿಸ್ಕೊಳ್ತಾನೆ.
ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತತೋ ಭೂಯ ಸಂಸಿದ್ಧೌ ಕುರು ನಂದನ. And automatically he regains the knowledge of the previous birth. Sadhana means, don't get confused, he will remember completely previous birth ಅಂತ ಅರ್ಥನೂ ಅಲ್ಲ. ಭರತ ಚಕ್ರವರ್ತಿಗೆ ಜಿಂಕೆ ಜನ್ಮಕ್ಕೆ ತನ್ನ ಹಿಂದಿನ ಜನ್ಮ ನೆನಪಾಗಿತ್ತು. ಜಡಭರತನಾಗಿ ಹುಟ್ಟಿದ ಮೇಲೆ ಹಿಂದಿನ ಎರಡೂ ಜನ್ಮಗಳ ನೆನಪಿತ್ತು ಅಂದ್ರೆ ಎಲ್ಲರಿಗೂ ನೆನಪು ಇರಬೇಕು ಅಂತ ಅರ್ಥ ಅಲ್ಲ. ಎಲ್ಲರಿಗೂ ಇರಬೇಕು ಅಂತ ಅರ್ಥ ಅಲ್ಲ. ಹಿಂದಿನ ಜನ್ಮದಲ್ಲಿ ಮಾಡಿದ ಸಾಧನೆಗಳು ಸಂಸ್ಕಾರ ರೂಪದಲ್ಲಿ ಆತನ ಚಿತ್ತದಲ್ಲಿ ಇದ್ದು ಮುಂದಿನ ಜನ್ಮದಲ್ಲಿ ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ಅವಕಾಶಗಳನ್ನ ಭಗವಂತ ಕಲ್ಪಿಸಿಕೊಡ್ತಾನೆ. ಅದು ತಾನಾಗಿ ಆಗೋದು. So, and again automatically he strives for perfection. He will meet his guru in this next birth in a very short time, in a very early age, and then very easily he will fulfill the final stages of sadhana. In whatever way he was born, whether in the lineage of sages or in the prosperous, wealthy, sattvic family, whichever, or in the family of poor people, whatever it is. ಈ ಶ್ಲೋಕದ ಅರ್ಥ ಏನು ಅಂದ್ರೆ, ಒಳಧ್ವನಿ ಏನು ಅಂದ್ರೆ ಆಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಾಧನಾ ಮಾರ್ಗದಲ್ಲಿ ಯೋಗಭ್ರಷ್ಟರಾದರೆ ಮುಂದಿನ ಜನ್ಮವೇ ಹೆಚ್ಚು ಕಡಿಮೆ, ಮುಂದಿನ ಜನ್ಮವೇ ಕೊನೆ ಜನ್ಮ. ಅದು ಮಾನವ ಜನ್ಮವೇ ಆಗಿರುತ್ತೆ, ಅದು ಕೊನೆ ಜನ್ಮವೇ ಆಗಿಬಿಡುತ್ತೆ. ಅದು ಮುಖ್ಯವಾದ ಒಳಧ್ವನಿ ಅಥವಾ ಒಳನೋಟ. ಸೊ the secret points here to remember, to analyze and understand is, for a yoga brashta, if he is born again, that would be the last birth. So if you understand that for yoga brashta, situations are created automatically without his knowledge, he is drawn towards the spiritual field. Even though the family in which he is born may be rich or poor, may belong to a lineage of sages or not, he is automatically drawn. So if you observe life history of all our great Mahatmas, Santa Purushas in our country, you will exactly understand this shloka. How most of the Mahapurushas, Santa Purushas, Mahajnanis, Jivan Muktas, how they are drawn directly to spiritual field. If we observe the life history of our own Gurudev, when you read the life cycle, life history, autobiography of our Gurudev and his teachings, you understand how, in spite of being in an atmosphere where there was no total encouragement to spiritual field, as he was all the time referring, he was in a bhoga bhumi where Vedanta cannot be practiced, sadhana cannot be practiced because of the surrounding Maya. And how he could come out all of a sudden resigned because of that intense urge. That is well evident. All of us, we have read the life history, autobiography. That is the point here. Next shloka is another important shloka is there. Purvabhyasena taineva hriyate hyavasho pi saha jijñāsurapi yogasya shabda brahmāti vartate. Purvabhyasena tenaiva hriyate hyavasho pi saha. Purvabhyasena tena eva hriyate he avashopi saha. Saha avashopi. That is the point. Yoga Brashta who is born again. Saha means that Yoga Brashta who is born again. ಮತ್ತೊಂದು ಜನ್ಮಕ್ಕೆ ಬಂದಿರತಕ್ಕಂತಹ ಯೋಗಿ ಹಿಂದಿನ ಜನ್ಮದ ಸಾಧನಾ ಬಲದಿಂದ ಆ ಜನ್ಮದಲ್ಲಿ
ಎಂತಹ ಪರಿಸ್ಥಿತಿಲಿದ್ದರು ಅವಶೋಪಿ, ಎಂತಹದೇ ಪರಿಸ್ಥಿತಿಲಿದ್ದರು, ಎಂತಹದೇ ಪರಿಸ್ಥಿತಿಯಲ್ಲಿ ಹುಟ್ಟಿದರೂ ಸಹ, ಮರುಜನ್ಮ ಬಂದರೂ ಸಹ, ಸುತ್ತಲೂ ಇರ್ತಕ್ಕಂಥ ವಾತಾವರಣ ಹೇಗೆ ಇದ್ದರೂ ಸಹ, ಅವಶೋಪಿ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ. ಅವಶೋಪಿ ಮೀನ್ಸ್ ದಿ ಪರ್ಸನ್ ಔಟ್ವರ್ಡ್ಲಿ in the lifetime may appear to be totally non-spiritual in attitude and behavior. ಯಾವುದೇ ರೀತಿ ಸಾಧನೆ ಮಾರ್ಗ, ಸಾಧನಾ ಪಥ, ಸಾಧನಾ ಬಲ, ಅಧ್ಯಾತ್ಮ ಅಭಿರುಚಿ ಯಾವುದೂ ಇಲ್ಲದೆ, ಯಾವ ಪ್ರವೃತ್ತಿಯೂ ಇಲ್ಲದೆ ಸಾಮಾನ್ಯರ ಹಾಗಿರ್ತಕ್ಕಂತಹ ವಾತಾವರಣದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅಂತ, ಅಥವಾ ಪ್ರಪಂಚದ ಆಸೆ, ಲೋಭ, ಮೋಹಗಳಿಗೆ ತುತ್ತಾಗಿರೋ ವ್ಯಕ್ತಿ ಅಂತಲೂ ಅರ್ಥ ಆಗುತ್ತೆ ಅವಶೋಪಿಯನ್ನು. ಪ್ರಪಂಚದ ಆಕರ್ಷಣೆಗೆ ಒಳಗಾದ ವ್ಯಕ್ತಿ, ಪ್ರಪಂಚವನ್ನ ನೋಡ್ತಾ ನೋಡ್ತಾ ಅದರ ಅನುಭವಿಸ್ತಕ್ಕಂಥ ಭೋಗ ಬುದ್ಧಿ ಇರತಕ್ಕಂತಹ ವ್ಯಕ್ತಿ, ಪ್ರಪಂಚವನ್ನು ಅನುಭವಿಸಬೇಕು, ಚೆನ್ನಾಗಿರಬೇಕು, ಭೋಗ ಪ್ರವೃತ್ತಿ ಇರತಕ್ಕಂಥ ವ್ಯಕ್ತಿ. The person who is interested in more and more pleasure and enjoyment in life ಅನ್ನೋ ಅರ್ಥ. Even a person who is of that category, if the yoga brashta in the next birth appears like that, ಮುಂದಿನ ಜನ್ಮದಲ್ಲಿ ಆತ ಭೋಗಿಯಾದರೂ ಸಹ ಅಂತ ಅರ್ಥ ಅದು ಅವಶೋಪಿ ಅಂದ್ರೆ. So when after the second or the next birth, if the yogi becomes a bhogi, ಅನ್ನೋ ಅರ್ಥ. What happens? In spite of that, whatever sadhana he did in the previous birth, purvabhyasena tenaiva hriyate. Hriyate means automatically he is drawn. ಸೆಳೆಯಲ್ಪಡೋದು ಅಂತಂದ್ರೆ ಕೈಕಾಲು ಕಟ್ಟಿ ಭಗವಂತ ಎಳ್ಕೊಂಡು ಬರ್ತಾನೆ ತನ್ನ ಹತ್ರ ಅಂತ. ಆತ ಎಷ್ಟೇ ಭೋಗಿಯಾದರೂ, ಜೀವನದ ಆಮೋದ ಪ್ರಮೋದಗಳಲ್ಲೇ ಮುಳುಗಿದರು, ಎಂಥದೇ ದುರಭ್ಯಾಸ ಇದ್ದರು, ಭಗವಂತ ಏನು ಮಾಡ್ತಾನೆ ಅಂದ್ರೆ ಆತನನ್ನು ಎಳ್ಕೊಂಡು ಬರ್ತಾನೆ ತನ್ನ ಕಡೆಗೆ ಅಂತ. ಪ್ರಿಯತೆ, ಹಿ ಈಸ್ ಡ್ರಾನ್ ವಿತೌಟ್ ಹಿಸ್ ನಾಲೆಡ್ಜ್. Even whether he likes or not, that person is drawn by force ಅಂತ ಅರ್ಥ ಅದು ಕ್ರಿಯತೆ. ಯಾವುದರಿಂದ? ಯಾತಕ್ಕೋಸ್ಕರ? ಪೂರ್ವಾಭ್ಯಾಸೇನ ತೇನ ಇವ. Because of the previous birth sadhana he did in such a wonderful way, honest, sincere way, with a belief and conviction, he is drawn actually. Even though he appears to be a bhogi rather than a yogi in the next birth. Purvabhyasena tenaiva hriyate hyavashopi saha. So he is drawn towards what? Towards culmination of the yoga. ಆ ಜನ್ಮದಲ್ಲಿ, ಆ ಹಿಂದಿನ ಜನ್ಮದಿಂದ ಮಾಡಿರ್ತಕ್ಕಂಥ ಯೋಗಾಭ್ಯಾಸದ ಅಪೂರ್ಣತೆ ಏನಿದೆಯೋ ಅದು ಪೂರ್ಣವಾಗಲಿಕ್ಕೆ, ಪೂರ್ಣ ಫಲವನ್ನು ಕೊಡಲಿಕ್ಕೆ, ಆತ ಜೀವನ್ಮುಕ್ತನಾಗಲಿಕ್ಕೆ, ಆತ್ಮಲಾಭ ಆಗಲಿಕ್ಕೆ, ಆತ್ಮ ಸಾಕ್ಷಾತ್ಕಾರ ಆಗಲಿಕ್ಕೆ ಎಳ್ಕೊಂಡು ಹೋಗುತ್ತೆ. ಆತನ ಪೂರ್ವಾಭ್ಯಾಸ ತಾನಾಗಿ ಎಳ್ಕೊಂಡು ಹೋಗುತ್ತೆ ಆತನನ್ನ. ಈ ನೀಡ್ ನಾಟ್ ಸ್ಟ್ರೈವ್ ವಿಥೌಟ್ ಇಸ್ ನಾಲೆಡ್ಜ್, ಹಿ ಇಸ್ ಡ್ರಾನ್ ಅಂತ ಅರ್ಥ. ಬೇಕಾದಷ್ಟು ಇದಕ್ಕೆ ಉದಾಹರಣೆಗಳಿದೆ, ಬೇಕಾದಷ್ಟಿದೆ, ಒಂದು ಎರಡು ಅಂತಲ್ಲ. ಆತ ಮಾಡ್ತಾ ಇರೋ ಕೆಲಸ ನೋಡಿದ್ರೆ ಅದಕ್ಕೂ ಆತನಿಗೂ ಸಂಬಂಧವೇ ಇಲ್ಲ. ಉಪನಿಷತ್ತಲ್ಲಿ ಎರಡು ದೊಡ್ಡ ಉದಾಹರಣೆ ಇದೆ. ಇನ್ ಉಪನಿಷತ್ there are two great examples to understand this shloka. One is, long back it was told about the story of Raikva. In the case of the king Jnanashruti in the beginning of Kali Yuga. Raikva is a name of a bullock cart puller. Janashruti, a famous king. And Janashruti comes to know that Raikva is a Mahajnani and he runs after him. But who is that Raikva, that person? From all worldly point of view, he is a bullock cart puller. A low-level person, poorest of the poor person, he has a bullock cart. He is a bullock cart puller.
ಒಬ್ಬ ಎತ್ತಿನ ಗಾಡಿಯನ್ನ ತನ್ನ ಜೀವನೋಪಾಯಕ್ಕೆ ಸಾಮಾನನ್ನು ಇಟ್ಕೊಂಡು ಸಾಗಿಸ್ಕೊಂಡು ಹೋಗ್ತಕ್ಕಂತಹ ಒಬ್ಬ ಸಾಮಾನ್ಯ ಮನುಷ್ಯ, ದರಿದ್ರ ಮನುಷ್ಯ, ಎತ್ತಿನ ಗಾಡಿಯನ್ನು ಹೊಡೆಯೋನು. ಈಗಿನ ಕಾಲಕ್ಕೆ ಹೇಳಬೇಕು ಅಂತಂದ್ರೆ ಈಗ ರಿಕ್ಷಾವಾಲ. ಬಟ್ ಹಿ ವಾಸ್ ಅ ಗ್ರೇಟ್ ಮ್ಯಾನ್. ಉಪನಿಷತ್ ಸೇಸ್ ಮಾಡೋ ಕೆಲಸಕ್ಕೂ ಅದನ್ನು ಏನ್ ಸಂಬಂಧ ಇದೆಯಾ? ಏನೂ ಸಂಬಂಧ ಇಲ್ಲ. ಇಫ್ ಯು ಲುಕ್ ಅಟ್ ಹಿಮ್, ಯು ಕಾಂಟ್ ಇವನ್ ರೆಕಗ್ನೈಸ್ ಹಿಮ್ ಆಸ್ ಎ ಮಹಾಜ್ಞಾನಿ. Janashruti would not have recognized, but for the royal swans. Similarly, there is one more example in Upanishads. What is that? Dharmavyada name. Dharmavyada is the name of a person. By profession, he is a butcher. ಮಾಂಸವನ್ನ ಕತ್ತರಿಸಿ ಅದನ್ನು ಮಾರಾಟ ಮಾಡತಕ್ಕಂಥ ವ್ಯಕ್ತಿ, ಮಾಂಸದ ಅಂಗಡಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿ, ಮಾಂಸವನ್ನು ಮಾರಾಟ ಮಾಡತಕ್ಕಂಥ ವ್ಯಕ್ತಿ. ಇನ್ ದ ಮೀಟ್ ಸ್ಟಾಲ್, ಹಿಸ್ ಜಾಬ್ ಈಸ್ ಟು ಕಟ್ ದ ಮೀಟ್ ಅಂಡ್ ಸೆಲ್. Now can we imagine if I go to a meat stall in the city, if I look at the meat, cut meat hanging, ಕತ್ತರಿಸಿದ ಮಾಂಸ ತೂಗು ಹಾಗಿರ್ತಾರಲ್ಲ ಮಟನ್ ಸ್ಟಾಲ್ಗಳಲ್ಲಿ ಬೆಂಗಳೂರಲ್ಲಿ, ನಾವು ಆ ರಸ್ತೆಗೆ ಹೋದಾಗ ಎದುರು ಕಾಣ್ತಾ ಇದ್ರು, ಮೂಗು ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಬಹಳ ಅಯ್ಯಪ್ಪ ಈ ಕಡೆ ತಿರುಗಿ ನಾವು ಹೋಗುವಂತ ಜನ. ಯಾಕಂದ್ರೆ ನಾವು ತಿನ್ನೋರಲ್ಲ. ಅಲ್ಲಿ ಕೆಲಸ ಮಾಡೋನು ಕತ್ತರಿಸ್ತಾ ಇರ್ತಾನೆ, ಕೆಜಿಗೆ ಇಷ್ಟೊಂದು ಮಾಡ್ತಾ ಇರ್ತಾನಲ್ಲ, ಈಗ ನೋಡ್ಬಿಟ್ಟು ಹೋಗ್ತಾ ಇರ್ತೀವಿ. ಅವನು ಜ್ಞಾನಿ ಅಂತ ನಮಗೆ ಅನ್ಸುತ್ತಾ ಯಾವ ಕ್ಷಣಕ್ಕಾರು? ಅಂತಹ ಮಾಂಸವನ್ನು ಕತ್ತರಿಸಿ ಮಾರ್ತಕ್ಕಂಥ ವ್ಯಕ್ತಿಲಿ ಒಬ್ಬ ಜ್ಞಾನಿ ಇದ್ದಾನೆ ಅಂತ ನಮಗೆ ಕಲ್ಪನೆಗೆ ಬರೋಲ್ಲ. ಅಂಥ ಉದಾಹರಣೆ ಉಪನಿಷತ್ತಲ್ಲಿದೆ, ಧರ್ಮವ್ಯಾದ. ಆದ್ರಿಂದ ಆತ ಎಂಥದೇ ಇರಲಿ, ಪೂರ್ವಜನ್ಮದ ಅಭ್ಯಾಸ ಇದೆಯಲ್ಲ, ಹಿಂದಿನ ಜನ್ಮದಲ್ಲಿ ಎಲ್ಲ ಸಾಧನೆಗಳನ್ನ ಮಾಡಿ ಮುಗಿಸಿದ್ರಿಂದ ಈ ಜನ್ಮದಲ್ಲಿ ಅವನು ಹೇಗೆ ಇದ್ರು ಈಸ್ ಡ್ರಾನ್ ಟುವರ್ಡ್ಸ್ ದ ಫೈನಲ್ ಕಲ್ಮಿನೇಷನ್ ಆಫ್ ದಿ ಯೋಗ. ಅದು ಮುಖ್ಯವಾದ ಮಾತು. ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ. ಸೆಕೆಂಡ್ ಚರಣ. ನೌ ದಿ ಫಸ್ಟ್ ಲೈನ್ ಮೇ ನಾಟ್ ಬಿ ಅಂಡರ್ಸ್ಟುಡ್ ಕರೆಕ್ಟ್ಲಿ the significance. So Lord is giving an example. He is giving a comparative example in the second charana. Jijñāsurapi yogasya shabda brahma ativartate. Shabda brahma plus ativartate. Shabda brahma ativartate. You have to split correctly. Shabda brahma plus ativartate. Most important charana of this shloka. Lord is giving an example, a comparative example, to make us understand the importance of spiritual sadhana. ಸಾಧಕರ ಬಗ್ಗೆ, ಯೋಗಭ್ರಷ್ಟರ ಬಗ್ಗೆ ಭಗವಂತ ಏನ್ ಹೇಳ್ತಾ ಇದ್ದಾನೆ ನಮಗೆ ಅರ್ಥ ಆಗಲಿ, ನಮಗೆ ಸರಿಯಾಗಿ ಅರ್ಥ ಆಗಲಿ ಅಂತ ಎರಡನೇ ಚರಣದಲ್ಲಿ ಭಗವಂತ ಒಂದು ಉದಾಹರಣೆ ಕೊಡ್ತಾ ಇದ್ದಾನೆ, ಒಂದು ಹೋಲಿಕೆ ಕೊಡ್ತಾ ಇದ್ದಾನೆ. ತುಲನಾತ್ಮಕವಾಗಿ ಭಗವಂತ ಏನ್ ಹೇಳ್ತಾ ಇದ್ದಾನೆ ಎರಡನೇ ಚರಣದಲ್ಲಿ ಈ ಶ್ಲೋಕದಲ್ಲಿ ಅಂದ್ರೆ, ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಜಿಜ್ಞಾಸು ಅಂತಂದ್ರೆ ಯೋಗದಲ್ಲಿ, ಅಂದ್ರೆ ಇಲ್ಲಿ ಯೋಗ ಅಂದ್ರೆ ಇಲ್ಲಿ ಎರಡು ಅರ್ಥ ಆಗುತ್ತೆ. ಮುಖ್ಯವಾಗಿ ಧ್ಯಾನ ಯೋಗ, ಮೆಡಿಟೇಷನ್, ಜೊತೆಗೆ ಕರ್ಮಯೋಗನೂ ಅಂತ ಅರ್ಥ ಆಗುತ್ತೆ, ಭಕ್ತಿ ಯೋಗ ಅಂತನೂ ಅರ್ಥ ಆಗುತ್ತೆ, ಎಲ್ಲವೂ ಬರುತ್ತೆ ಇಲ್ಲಿ. ಮುಖ್ಯವಾಗಿ ಧ್ಯಾನ ಯೋಗ, the technique of meditation, importance of meditation. He is speaking on that. So, ಜಿಜ್ಞಾಸುರಪಿ ಯೋಗಸ್ಯ, ಯೋಗಸ್ಯ ಜಿಜ್ಞಾಸು ಅಪಿ. ಒಂದು ವೇಳೆ ಒಬ್ಬ ವ್ಯಕ್ತಿ ಯೋಗವನ್ನ ತಿಳ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಅಭಿಲಾಷೆ ಹೊಂದಿದ್ರೂ ಸಹ, ಈವನ್ ಇಫ್ ಈಸ್ ಇಂಟ್ರೆಸ್ಟೆಡ್ ಎನಿ ಪರ್ಸನ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಯೋಗ ಆಫ್ ಮೆಡಿಟೇಷನ್, ಈ ಧ್ಯಾನ ಯೋಗವನ್ನ ಅರ್ಥ ಮಾಡ್ಕೊಳ್ಬೇಕು. ಧ್ಯಾನ ಯೋಗ ಅಂದ್ರೆ ಏನು, ಯೋಗ ಅಂದ್ರೆ ಏನು, ಭಕ್ತಿ ಯೋಗ ಅಂದ್ರೆ ಏನು, ಕರ್ಮಯೋಗ ಅಂದ್ರೆ ಏನು ಅಂತ ಮನಸ್ಸು ಆ ಕಡೆ ಹೋಗುತ್ತಲ್ಲ, ಇದನ್ನು ತಿಳ್ಕೊಳ್ಬೇಕು ಅಂತ. ಹಾಗೆ ತಿಳ್ಕೊಳ್ಬೇಕು ಅಂತ ಮನಸ್ಸು ಯಾರಲ್ಲಿ ಬಂದಿದೆಯೋ, ಯಾರಲ್ಲಿ ಅಂತಹ ಮನಸ್ಸು ಆಸೆ ಉತ್ಪತ್ತಿಯಾಗಿದೆಯಲ್ಲ, ಅವರು ಜಿಜ್ಞಾಸುಗಳು. ಭಗವಂತ ಇಲ್ಲಿ ಹೇಳ್ತಾ ಇರೋದು, ಯೋಗದ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಆಸೆ ಇರತಕ್ಕಂತಹ ಜಿಜ್ಞಾಸುಗಳು ಖಂಡಿತವಾಗಿ ಶಬ್ದ ಬ್ರಹ್ಮವನ್ನು ಮೀರಿ ಹೋಗ್ತಾರಪ್ಪ ಅರ್ಜುನ. ಕೇವಲ ಜಿಜ್ಞಾಸುಗಳು, ಇದು ಏನು ಕುತೂಹಲ, ತಿಳ್ಕೊಳ್ಬೇಕು ಪ್ರಶ್ನೆ. ಈವನ್ ದ ಪೀಪಲ್ ಹೂ ವಾಂಟ್ ಜಸ್ಟ್ ಟು ನೋ ವಾಟ್ ಈಸ್ ಯೋಗ,
just to understand what is yoga. Even such people, they are called jijnasus, according to Lord here, in this context. Such jijnasu, Shabda Brahma ativartyate. They cross over Shabda Brahma. Look, Arjuna. Then what about Yoga Bhrashta? A person having only a little interest in yoga to know, even such people cross over. ಒಬ್ಬ ಜಿಜ್ಞಾಸು ಆತ ಸಹ ಮುಂದೆ ಹೋಗ್ತಾನಪ್ಪ, ಗುರಿ ಮುಟ್ಬಿಡ್ತಾನಲ್ಲಪ್ಪ ಅರ್ಜುನ. ಶಬ್ದ ಬ್ರಹ್ಮವನ್ನು ಮೀರಿ ಹೋಗ್ತಾನೆ ಅಂದ್ರೆ ವೇದಗಳಲ್ಲಿ ಹೇಳಿರ್ತಕ್ಕಂಥ ವೇದೋಕ್ತವಾದ ಕರ್ಮಗಳ ಫಲವನ್ನು ಮೀರಿ ಪರಬ್ರಹ್ಮವನ್ನು ಪಡೀತಾನೆ, ಸಾಕ್ಷಾತ್ಕಾರವನ್ನು ಹೊಂದುತ್ತಾನೆ. ಅಂದ್ರೆ ಕರ್ಮಕಾಂಡವನ್ನು ಮೀರಿ ಉಪಾಸನಾ ಮಾರ್ಗ, ಹೋಮ ಹವನಾದಿಗಳಿರ್ತಕ್ಕಂತಹ ಮುಕ್ಕಾಲವಾದ ಕರ್ಮಕಾಂಡ ಏನಿದೆ, ಆ ವೇದಗಳಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಆ ಕರ್ಮಕಾಂಡವನ್ನೂ ದಾಟಿಕೊಂಡು ಜ್ಞಾನಕಾಂಡದಲ್ಲಿ ಭಾಗಿಯಾಗ್ತಾನೆ. ಅಂದ್ರೆ ಜ್ಞಾನೋತ್ಪತ್ತಿ ಆತನಿಗೆ ತಾನೇ ಆಗ್ಬಿಡುತ್ತೆ. ಜಿಜ್ಞಾಸೆಗೆ, ಒಬ್ಬ ಯೋಗದ ಜಿಜ್ಞಾಸೆಗೆ ಈ ತರ ಆಗ್ಬೇಕಾದ್ರೆ ಇನ್ನು ಯೋಗ ಭ್ರಷ್ಟನಿಗೆ ತಿಳ್ಕೊಳ್ಳಪ್ಪ ಅರ್ಜುನ. ದಟ್ ಇಸ್ ದಿ ಕಂಪ್ಯಾರಿಸನ್. ಸೊ ವಾಟ್ ಲಾರ್ಡ್ ಸೇಸ್ ಹಿಯರ್, ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಹ್ಯವಶೋಪಿ ಸಹ ಜಿಜ್ಞಾಸಿರಪಿ ಯೋಗಸ್ಸ ಶಬ್ದ ಬ್ರಹ್ಮಾತಿ ವರ್ತತೆ. ಸೊ ಎ ಪರ್ಸನ್ automatically goes beyond the karma phalas as enshrined in the karma kanda yoga Vedas. When that is the case, what about yoga bhrashta? Automatically he gets emancipated. Automatically. ಭಗವಂತ ಇಲ್ಲಿ ಸ್ಪಷ್ಟ ಮಾಡ್ತಾ ಇದ್ದಾನೆ. So the assurance in this 6th chapter, now he is making very clear. What is the assurance? You need not worry. Nothing is waste in the spiritual life. No sadhana is a waste. If you have done sadhana correctly, nothing to bother. Even if the death do overs, nothing to worry. No worry at all. That is the point. Because in the next birth, definitely you are born as another human being only, not animal. And then emancipation definitely will occur by Guru's grace or by my grace. That is what Lord is hinting at. ಇಲ್ಲಿ ಭಗವಂತ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಸಾಧಕರಿಗೆ ಬಹಳ ಮುತ್ತಿನಂತಹ ಆದೇಶ ಅಥವಾ ಉಪದೇಶ ನಾವು ನೆನಪಿಟ್ಟುಕೊಳ್ಳಲೇಬೇಕಿದೆ. ನೀವು ಭಗವದ್ಗೀತೆಯಲ್ಲಿ ಏನು ನೆನಪಿಟ್ಕೊಳ್ಬೇಕು, ನಮ್ಮ ಗುರುಗಳು ಹೇಳಿದಾಗ ಇದನ್ನ ನೆನಪಿಟ್ಕೊಳ್ಬೇಕು. ಈ ಶ್ಲೋಕಗಳು, ಈ 2-3 ಶ್ಲೋಕ ನೆನಪಿದ್ರೆ ಏನಾಗತ್ತೆ ಅಂದ್ರೆ ತಾನಾಗಿ ನಿಮ್ಮ ಸಾಧನೆ ಇನ್ನೂ ಚೆನ್ನಾಗಿ ಮುಂದುವರಿಯುತ್ತದೆ ಭಗವಂತನ ಕೃಪೆ ಅಥವಾ ಗುರುವಿನ ಕೃಪೆಯಿಂದ. ನಮ್ಮ ಗುರುವ ಸಿಕ್ಬಿಟ್ಟಿದ್ದಾರಲ್ಲ, ಜೊತೆಗೆ ಭಗವಂತ ಇಲ್ಲಿ ಏನು ಹೇಳ್ತಾ ಇದ್ದಾನೆ, ಗುರು ತೋರಿಸಿದ ದಾರಿಯಲ್ಲಿ ಹೋದ್ರೆ ಸಾಕು, ಮತ್ತೇನು ಮಾಡಬೇಕಾಗಿಲ್ಲ, ನೀವೇನು ಯೋಚನೆ ಮಾಡಬೇಕಾಗಿಲ್ಲ ಅಂತ ಭಗವಂತನೇ ಹೇಳ್ತಾ ಇದ್ದಾನಲ್ಲ. ಸೊ ನಾವು ಇನ್ಯಾಕಪ್ಪ ಯೋಚನೆ ಮಾಡಬೇಕು? ಮನಸ್ಸಿಗೆ ಧೈರ್ಯ. ಸಾವು ಇವತ್ತೇ ಬರಲಿ, ನಾಳೆನೇ ಬರಲಿ, ಮನಸ್ಸಿಗೆ ಧೈರ್ಯ. ಅಯ್ಯೋ ನನ್ನ ಸಾಧನೆ ಏನಾಗತ್ತೆ, ಯಾವ ಯೋಚನೆ ಮಾಡಬೇಕಾಗಿಲ್ಲ ಅನ್ನೋ ಧೈರ್ಯ ಇಲ್ಲಿ ಬಂದ್ಬಿಡ್ತದೆ. ಆ ಧೈರ್ಯವೇ ಇಲ್ಲಿ ಕೊಡ್ತಾ ಇರೋದು ಭಗವಂತ. So that is the greatest. See, this is a precious gift in Bhagavad Gita, what we are receiving in the form of Upadesha by Lord himself. ಗುರುಗಳ ಸಂಕಲ್ಪ ಇವತ್ತಿಗೆ ಅರ್ಧ ಗಂಟೆ ವ್ಯಾಖ್ಯಾನ ಇವತ್ತಿಗೆ ಮುಗಿತಾ ಇದೆ. ವಸುದೇವ ಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಹರಿ ಓಂ ತತ್ಸತ್.